ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಬೀಡಿ ಎಲೆ ಕತ್ತರಿಸ್ತಾ ಇದ್ದೀನಿ. ಇದು ವಿಡಿಯೋ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೇನೆ, ಎಷ್ಟು ಫಾಸ್ಟಾಗಿ ಕತ್ತರಿಸ್ತಾ ಇಲ್ಲ, ಸ್ವಲ್ಪ ನಿಧಾನಕ್ಕೆ ಕತ್ತರಿಸ್ತಾ ಇದ್ದೀನಿ. ಇನ್ನು ಸ್ಕೂಲು ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಇನ್ನು ಬೀಡಿ ಕೂಡ ಕಟ್ಟಲಿಕ್ಕೆ ಆಗೋದಿಲ್ಲ, ಟೈಮು ಸಿಗೋದಿಲ್ಲ. ಮತ್ತು ಸ್ಕೂಲಲ್ಲಿ ಕೆಲಸ ಕೂಡ ಜಾಸ್ತಿ ಇರ್ತದೆ ನಮಗೆ. ಒಂದು 5 ನಿಮಿಷ ಕೂತ್ಕೊಳ್ಳಿಕ್ಕೆ ಟೈಮ್ ಇರೋದಿಲ್ಲ, ಅಷ್ಟು ಕೆಲಸ ಇರ್ತದೆ. ಬೆಳಿಗ್ಗೆ ಹೋಗಿ ಮಕ್ಕಳಿಗೆ ರಾಗಿ ಆಗಬೇಕು, ಆನಂತರ ಅಡುಗೆ ಆಗಬೇಕು. ನಾವೆಲ್ಲ ಇದು ಮಸಾಲೆ ಎಲ್ಲ ಕಡ್ದೆ ಹಾಕೋದು ಸಾಂಬಾರಿಗೆ, ಅದೆಲ್ಲ ಕೆಲಸ ಜಾಸ್ತಿ ಆಗ್ತದೆ. ಆಮೇಲೆ ಮೊಟ್ಟೆ ಇರ್ತದೆ, ಪಾತ್ರೆ ತೊಳಿಬೇಕು. ಮತ್ತು ಇದು ಮಕ್ಕಳು ಇದು ರಾಗಿ ಕುಡಿದಂಥ ಲೋಟ ಇದು ತಟ್ಟೆ ಅದೆಲ್ಲ ಕ್ಲೀನ್ ಮಾಡಬೇಕು. ತುಂಬ ಕೆಲಸ ಇರುತ್ತೆ. ಆನಂತರ ಮಧ್ಯಾಹ್ನ ಮಕ್ಕಳಿಗೆ ಕೂತಲ್ಲಿಗೆ ನಾವು ಬಡಿಸಬೇಕು. ಅಂದರೆ ಮಕ್ಕಳು ಲೈನಲ್ಲೆಲ್ಲ ಬರಲಿಕ್ಕಿಲ್ಲ, ಕೂತಲ್ಲಿ ಮಕ್ಕಳು ಕೂತ್ಕೊಳ್ತಿರ್ತಾರೆ, ತಟ್ಟೆ ಹಿಡ್ಕೊಂಡು ಕೂತಿರ್ತಾರೆ. ಅಲ್ಲಿ ನಾವು ಹೋಗಿ ಬಡಿಸಬೇಕು. ನಾವು ಮಕ್ಕಳಿಗೆ 1ರಿಂದ 8ನೇ ತರಗತಿವರೆಗೂ ಎಲ್ಲ ಮಕ್ಕಳಿಗೂ ಕೂಡ ಬಡಿಸಬೇಕು. ಅದು ಕೂಡ ನಿನ್ನೆ ಪಾಯಸ ಇತ್ತು. ಪಾಯಸ ಇದ್ದರೆ ಇನ್ನೂ ಕಷ್ಟ ಆಗ್ತದೆ, 2-3 ಸಲ ಹೋಗಬೇಕಾಗ್ತದೆ ಬಡಿಸಿಕೊಂಡು. ಹಾಗೆ ಮನೆಗೆ ಬಂದಾಗ ಸಾಕಾಗ್ತದೆ. ಮತ್ತು ಮನೆಯ ಕೆಲಸ ಬೇರೆಯೇ ಇರ್ತದೆ. ಅದರ ನಂತರ ನಾನು ಬೀಡಿ ಕಟ್ಟಬೇಕಲ್ಲ, ಅದು ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಸ್ವಲ್ಪ ಕಟ್ತೇನೆ, ಆಗ್ತದೆ, ಏನು ಮಾಡೋದಲ್ವ. ಇದು ಬಿಡಲಿಕ್ಕಲ್ಲ ಹಿಡಿಲಿಕ್ಕಲ್ಲ ಅಂತ ಆಗಿದೆ ಈ ಬೀಡಿಯನ್ನು. ಎರಡೆಲೆ ಆಗ್ತದೆ ನೋಡಿ ಇದರಲ್ಲಿ. ಕೆಲವೊಂದು ಚಿಕ್ಕ ಚಿಕ್ಕ ಎಳೆಗಳಿರ್ತದೆ, ಅದು ಒಳ್ಳೆಯದಿರಲ್ಲ, ಥರ ಬರಬೇಕು. ನೀಟಾಗಿರ್ಬೇಕು ಕತ್ತರಿಸಿದ್ದು, ಇಲ್ಲದಿದ್ದರೆ ಬೀಡಿ ಚೆನ್ನಾಗಿರಲ್ಲ. ರಾತ್ರಿಗೆ ಬೀಡಿ ಕಟ್ಟಿಕೊಂಡು ಕೂತ್ರೆ ಒಳ್ಳೆಯದಾಗ್ತದೆ. ಆದರೆ ಒಬ್ಬಳೇ ಕೂತಿರುವಾಗ ಏನೋ ಬೋರ್ ಆಗ್ತದೆ, ನಾವು ಕೂಡ ನಿದ್ದೆ ಮಾಡುವ ಅಂತ ಆಗ್ತದೆ. ಒಬ್ಬಳೇ ಇರುವಾಗ ಯಾರಾದರೂ ಮಾತಾಡ್ತಾ ಇದ್ದರೆ ಆಗ್ತದೆ, ಇಲ್ಲದಿದ್ದರೆ ಆಗೋದಿಲ್ಲ. ವಿಡಿಯೋ ಮಾತ್ರ ಫಾಸ್ಟ್ ಇಟ್ಟಿದ್ದೇನೆ, ಇಷ್ಟು ಫಾಸ್ಟಾಗಿ ಕತ್ತರಿಸ್ತಾ ಇಲ್ಲ ನಾನು. ಮಳೆ ಬರ್ತಾ ಉಂಟು ಇಲ್ಲಿ, ಆವಾಗ ಸ್ವಲ್ಪ ಸಿಡಿಲು ಬರ್ತಾ ಇತ್ತು, ಇವಾಗ ಕಡಿಮೆ ಆಯಿತು. ಇವಾಗ ಮಳೆ ಸ್ವಲ್ಪ ಬರ್ತಾ ಇದೆ, ಹನಿ ಹನಿ ತುಂತುರು. ಅದೆಲ್ಲ ಆಗೋದಿಲ್ಲ, ಚಿಕ್ಕ ಚಿಕ್ಕ ಎಲೆಗಳೆಲ್ಲ ಆಗೋದಿಲ್ಲ ಕಟ್ಟಲಿಕ್ಕೆ. ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ನಿನ್ನೆ ಸ್ಕೂಲಲ್ಲಿ ಇದು ಹೆಸರು ಬೇಳೆ ಪಾಯಸ ಮಾಡಿದೆವು, ಮತ್ತು ಸೌತೆಕಾಯಿ, ಆಮೇಲೆ ಟೊಮೆಟೊ, ಆಮೇಲೆ ನಾನು ಹಲಸಿನ ಬೀಜ ಕೊಂಡೋಗಿದ್ದೆ ಸ್ಕೂಲಿಗೆ. ಏನಾದರೂ ಇದ್ದರೆ ಕೊಂಡೋಗೋದು, ಅದನ್ನು ಕೂಡ ಹಾಕಿದ್ದೆ ಸಾಂಬಾರಿಗೆ. ಮತ್ತು ಬಟಾಟೆ ಹಾಕಿದ್ದೆ, ಹಾಗೆ ಒಂದು ಸಾಂಬಾರು, ಪಾಯಸ, ಅನ್ನ ಅಷ್ಟಿತ್ತು. ಇವತ್ತು ಅನ್ನ ಸಾಂಬಾರು ಮಾತ್ರ, ಇವತ್ತು ಪಾಯಸ ಇರಲಿಲ್ಲ. ನಿನ್ನೆ ಪ್ರಾರಂಭೋತ್ಸವದ ಕಾರಣ ನಿನ್ನೆ ಪಾಯಸ ಮಾಡಿದ್ದೆವು ನಾವು. ಹಾಗೆ ಚೆನ್ನಾಗಿತ್ತು ಪಾಯಸ. ಬೀಡಿ ಎಲೆ ಕೆಲವರಿಗೆ ಮನೆಯಲ್ಲಿ ಕತ್ತರಿಸಿ ಕೊಡ್ತಾರೆ, ನನಗೆ ಇಲ್ಲಿ ಯಾರು ಕೂಡ ಕತ್ತರಿಸಿ ಕೊಡುವುದಿಲ್ಲ. ಕತ್ತರಿಸಿ ಕೊಟ್ಟರೆ ಸ್ವಲ್ಪ ಬೇಗ ಬೀಡಿ ಆಗ್ತದೆ. ಇದು ಎಲೆ ಕತ್ತರಿಸಿಕೊಂಡು ಬೀಡಿ ಕಟ್ಟುವಾಗ ಸ್ವಲ್ಪ ಟೈಮ್ ಹಿಡಿತದೆ. ಕೆಲವರು ಒದ್ದೆ ಮಾಡಿ ಕತ್ತರಿಸ್ತಾರೆ, ನನಗೆ ಆಗೋದಿಲ್ಲ. ನಾನು ಹೀಗೆ ಒಣ ಎಲೆ ಕತ್ತರಿಸಿ ಮತ್ತೆ ಸ್ವಲ್ಪ ನೀರು ಹಾಕ್ತೇನೆ ಅಷ್ಟೇ. ಗುಡುಗು ಬರ್ತಾ ಉಂಟು, ರಾತ್ರಿ ಕೂಡ ಇದ್ದೇನು ನಾನು. ಇವಾಗ ಕತ್ತಲೆ ಆಗಿದೆ. ಅಂಗಳದಲ್ಲಿ ನೋಡುವಾಗ ಮಾತ್ರ ಇಲ್ಲಿ ಬೆಳಕು ಕಾಣ್ತಾ ಇದೆ, ದೂರದಲ್ಲಿ ನೋಡುವಾಗ ಕತ್ತಲೆ ಕಾಣ್ತಾ ಇದೆ.
ಓಕೆ, ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು.